ಕ್ಯಾಲೆಂಡರ್ ಹೊಸ ವರ್ಷ 2006 ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಸಾಯಿಬಾಬನ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ, ನಿನ್ನೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದಾಗ ಸಾಯಿಬಾಬನ ದೇವಸ್ಥಾನದಲ್ಲಿ ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಇವತ್ತು ಅಂದರೆ ಇವತ್ತು ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸಜ್ಜಿಗೆ ಮಾಡೋಣ ಸಾಯಿಬಾಬನ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು, ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅರ್ಧ ಕಪ್ ತೋರಿಸಿದ್ನಲ್ಲ, ಅರ್ಧ ಚಿಕ್ಕ ಲೋಟದಲ್ಲಿ ಅರ್ಧ ಗ್ಲಾಸ್ ರವೆನ, ಉಪ್ಪಿಟ್ಟಿನ ರವೆನೇ, ಅರ್ಧ ಗ್ಲಾಸ್ ರವೆಗೆ ಅರ್ಧ ಗ್ಲಾಸ್ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತುಪ್ಪದಲ್ಲೇ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅಪರೂಪಕ್ಕೊಂದ್ಸರಿ ಅಲ್ವಾ ಈ ಥರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಪರವಾಗಿಲ್ಲ ಇಷ್ಟು ತುಪ್ಪ ಉಪಯೋಗಿಸಿದ್ರೆ ಅಂತ ಅನ್ನಿಸ್ತು. ತುಪ್ಪದಲ್ಲೇ ಹುರ್ಕೊಂಡು ಅದನ್ನು ಈ ಕಡೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. 2 ಗ್ಲಾಸ್ ನೀರು ಹಾಕ್ಕೊಂಡೆ. ಅರ್ಧ ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಬಿಟ್ಬಿಟ್ಟು ರವೆನ ಈ ಕಡೆಗೆ ಬಂದು ದೇವ್ರ ದೀಪ ಎಲ್ಲ ಹತ್ತಿಸ್ಬಿಟ್ಟು, ಆಮೇಲೆ ಇದು ಅಷ್ಟೊತ್ತಿಗೆ ಕುದ್ದಿತ್ತು ರವೆ, ಚೆನ್ನಾಗಿ ಬೆಂದಿತ್ತು. ಅದಕ್ಕೆ 1 ಗ್ಲಾಸ್ ಸಕ್ಕರೆ, ಅರ್ಧ ಗ್ಲಾಸು ಉಪ್ಪಿಟ್ಟಿನ ರವೆಗೆ 2 ಗ್ಲಾಸ್ ನೀರು, 1 ಗ್ಲಾಸ್ ಸಕ್ಕರೆ, 1-2 ಏಲಕ್ಕಿ ಕಾಯಿ ಕುಟ್ಟಿಟ್ಕೊಂಡಿದ್ದೆ. ಅದನ್ನು ಸೇರಿಸಿದ್ಮೇಲೆ ಎಲ್ಲ ಬೆಂದು ಗಟ್ಟಿಗಾಗಿರುತ್ತಲ್ಲ ರವೆ, ಅದು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಹಂಗೆ ಒಂದು ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದರೆ ಗಟ್ಟಿ ಆಗುತ್ತೆ. ಅಂದರೆ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ. ನಾನು ಹೇಳಿದ ಕ್ವಾಂಟಿಟಿಲಿ ಮಾಡಿದ್ರೆ ಈ ಥರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ಥರ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ನಾನು ರವೆಲ್ ಮಾಡಿದ್ದೆ. ಆಮೇಲೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಅಲ್ಲೇ ಸಾಯಿಬಾಬನ ದೇವಸ್ಥಾನದಲ್ಲೇ ಮಧ್ಯಾಹ್ನದ ಪ್ರಸಾದ ಊಟ ಮಾಡಿಕೊಂಡು ಮನೆಗೆ ಬಂದೆ. ಇವತ್ತು ಸ್ವಲ್ಪ ರಶ್, ಹೊಸ ವರ್ಷ ಅಲ್ವಾ, ಮಾಮೂಲಿ ಪ್ರತಿ ಗುರುವಾರ ರಶ್ ಇರುತ್ತೆ ಅಲ್ಲಿ.